ನಿಮ್ಮ ಮೊಮ್ಮಗಳನ್ನ ಇವತ್ತು ನೀವು ಗೊಂಬೆಯಿಂದ ಕಾಪಾಡಿದ್ರಂತೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ಅತ್ತೆ, ಎಷ್ಟು ದಿನ ಅಂತ ನಾವು ಈ ಚೀಟಿ ಮೂಲಕನೇ ಮಾತಾಡೋದು? ನನ್ನ ಜೊತೆ ನೇರವಾಗಿ ಮಾತಾಡಿ ಅತ್ತೆ. ಪಾಪು, ಏ ಪಾಪು, ಆ ಗೊಂಬೆಗೆಲ್ಲ ಹೆದರ್ಬೇಡ ನೀನು, ಏನು ಮಾಡಲ್ಲ ನಿನ್ನ ಅದು. ಅಜ್ಜಿ, ಇದ್ರ ಕೈಲಿ ಚಾಕು ಇದೆ. ಏನ ಚಾಕು ಹಿಡ್ಕೊಂಡ್ ಬಂದಿದ್ಯಾ? ಅಜ್ಜಿ, ಅಯ್ಯೋ ಪ್ಲೀಸ್ ಡೋರ್ ಓಪನ್ ಮಾಡಿ ಅಜ್ಜಿ, ಕಾಪಾಡಿ ನನ್ನನ್ನ. ಪಾಪು, ಭಯ ಪಡ್ಬೇಡ, ಅಜ್ಜಿ ಮಾತ್ ಕೇಳು, ಧೈರ್ಯ ತಂದ್ಕೊಮ್ಮ, ಏನು ಆಗಲ್ಲ. ನಾವ್ ಹೆದ್ರು ಅಷ್ಟು ಹೆದರ್ಸುತ್ತೆ ಅದು. ನಿನ್ ಅಕ್ಕಪಕ್ಕ ಏನಾದ್ರು ಇದೆಯಾ ನೋಡು. ಅಜ್ಜಿ, ವಾಸ್ ಇದೆ ಇಲ್ಲಿ. ಅದನ್ನ ಚಕ್ ಅಂತ ಕೈಗೆತ್ಕೋ. ತಗೊಂಡ್ಯಾ ತಗೊಂಡ್ಯಾ ಪಾಪು? ತಗೊಂಡಜ್ಜಿ. ಹಾ ಹಾ, ಈಗ ಬೊಂಬೆ ಹತ್ರ ಬಂತ? ಹತ್ರ ಬಂತ ಅಜ್ಜಿ. ವಾಸ್ ಇದೆ ಅಲ್ಲ, ಅದನ್ನ ತಗೊಂಡು ಅದರ ತಲೆ ಮೇಲೆ ರಪ್ ಅಂತ ಹೊಡಿ. ಅಜ್ಜಿ, ಗೊಂಬೆ ಕೆಳಗಡೆ ಬಿದ್ದೋಯ್ತು. ಅಜ್ಜಿ, ತಲೆ ಹೊಡೆದೋಯ್ತು. ಪಾಪು, ಜೋರಾಗಿ ಚಚ್ಚು, ಅದನ್ನ ಬಿಡ್ಬೇಡ. ಗೊಂಬೆ ಬಿದ್ದಿದ್ದೆಲ್ಲೋಯ್ತು. ಪಾಪು, ಏನಾಯ್ತು? ಅಪ್ಪಾ, ನನಗೆ ಎದ್ರುಕೊಂಡು ಹೊಡೋಗಿದೆ ಅದು. ಅಜ್ಜಿ ಹೇಳಿದ್ದು ಕರೆಕ್ಟೇ, ನಾವು ಎದ್ರುಕೊಂಡಷ್ಟು ಅದು ನಮ್ಮನ್ನ ಎದುರಿಸುತ್ತೆ. ಸರಿ ಬಲ್ಲಿ ಇದೆ ಅದಕ್ಕೆ. ಏನಾಯ್ತಪ್ಪ ಪಾಪು? ಪಾಪು, ಅಜ್ಜಿ, ಅಜ್ಜಿ, ಗೊಂಬೆ ಹೊಡೋಯ್ತು. ಥ್ಯಾಂಕ್ಸ್ ಅಜ್ಜಿ. ನೋಡು, ನಾನು ಹೇಳಿಲ್ವಾ ಅದೇನು ಮಾಡಲ್ಲ ಅಂತ? ಅಜ್ಜಿ, ನಿನ್ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಯಾರೇ ನೀನು? ನನ್ ಕುಟುಂಬದ ಹಿಂದೆ ಯಾಕೆ ಬಿದ್ದಿದ್ಯಾ? ಯಾರ್ ನೀನು? ಯಾರೇ?
ಅವಳನ್ನ ಈ ಮರ ಕಟ್ ಹಾಕಿ ಬೆಳಗಾದ್ಮೇಲೆ ಬಿಡಿ. ಸರಿ ಮೇಡಮ್, ಆಯ್ತು. ನನ್ನ ತನಕ ಬಂದ್ಬಿಟ್ಟ ನೀನು. ಇದೇ ತರ ಮಾಧುರಿನೂ ಬಂದಿದ್ಲು, ಮುಗಿಸ್ಬಿಟ್ಟೆ. ನಿನ್ನನ್ನು ಅದೇ ತರ ಮುಗಿಸ್ತಾ ಇದ್ದೆ. ಆದ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ. ಯಾಕಂದ್ರೆ ನೀನು ನನ್ನ ಮುಖ ನೋಡ್ಲಿಲ್ಲ ರಚನಾ. ಪಾಪ ಬದುಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇದ್ರಿಂದ ನೀನು ಬುದ್ಧಿ ಕಲ್ತು ನೆಟ್ಟಗಿದ್ರೆ ಓಕೆ, ಇಲ್ಲ ಅಂದ್ರೆ ಮಾಧುರಿಗಾದ ಗತಿನೇ ನಿನಗೂ. ಇವತ್ ರಾತ್ರಿ ಎಲ್ಲ ಸಂಜೀವನು ಕೃಷ್ಣನು ನೀನ್ ಕಾಣ್ದೆ ಬೀದಿ ಬೀದಿ ಅಲ್ಕೊಂಡು ಒದ್ದಾಡ್ಬೇಕು, ಗೊಳೋ ಅಂತ ಅಳ್ಬೇಕು. ಮಜಾ ಇರುತ್ತೆ, ನೋಡ್ತೀವಿ. ಸಂಜೀವ, ನೀನ್ ಯಾಕೆ ಬಂದಿದ್ದು? ಐ ಮೀನ್, ದೇವಿ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ದಲ್ಲ, ಅದೇನು ಅಂತ ಕೇಳ್ಬಹುದಾ? ಏನಿಲ್ಲ ಚಿಕ್ಕಮ್ಮ, ಅಮ್ಮನ ಹೆಲ್ತ್ ಬಗ್ಗೆ ವಿಚಾರಿಸಬೇಕಾಗಿತ್ತು. ನಾನು ನಾಳೆ ಮಾತಾಡ್ಕೊಂತೀನಿ. ಗುಡ್ ನೈಟ್. ಗುಡ್ ನೈಟ್. ಬೊಂಬೆನ ಬಿಟ್ಟು ಇವನ್ ಮಗಳನ್ನ ಎದುರಿಸಿದ್ರು, ಇವನ್ ಗಮನ ಇನ್ನು ಪದ್ಮಜನ ಹಿಂದೆನೆ ಹೋಗ್ತಿದ್ಯಲ್ಲ. ನೋ, ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಬೇಕು. ದೇವಿ ಬರ್ಲಿ, ಇದ್ರ ಬಗ್ಗೆ ಮಾತಾಡ್ತೀನಿ. ಅಜ್ಜಿ ಗೊಂಬೆ ಹೊಡೆಯಿತು. ಥ್ಯಾಂಕ್ಸ್ ಅಜ್ಜಿ. ರಚನಾ ಬಂಗ್ಲು ಅಂತ ಕಾಣುತ್ತೆ. ನಿಮ್ಮ ಮೊಮ್ಮಗಳನ್ನ ಇವತ್ ನೀವು ಗೊಂಬೆಯಿಂದ ಕಾಪಾಡಿದ್ರಂತೆ. ತುಂಬಾ ಥ್ಯಾಂಕ್ಸ್ ಅತ್ತೆ. ಅತ್ತೆ, ಎಷ್ಟು ದಿನ ಅಂತ ನಾವು ಈ ಚೀಟಿ ಮೂಲಕನೇ ಮಾತಾಡೋದು? ನನ್ನ ಜೊತೆ ನೇರವಾಗಿ ಮಾತಾಡಿ ಅತ್ತೆ. ನನಗೆ ಭಯ ಆಗುತ್ತೆ ಅತ್ತೆ. ನಾನ್ ನಿಮ್ ಸೊಸೆ, ನನ್ನ ಹತ್ರ ಮಾತಾಡೋದಕ್ಕೆ ಅದೆಂತ ಭಯ ನಿಮಗೆ ಅತ್ತೆ? ನಿನ್ನ ಹತ್ರ ಮಾತಾಡೋಕೆ ಭಯ ನನ್ಗೆ. ಸೊಸೆ ಆಗಿರೋದಕ್ಕೆ ಭಯ ಪಡ್ತಿರೋದು ನಾನು. ಅತ್ತೆ, ನನಗೆ ನೀವು ತಾಯಿ ಸಮಾನ. ನಿಮಗ್ ಸಹಾಯ ಮಾಡ್ಬೇಕು, ನಿಮ್ಮನ್ನ ಈ ಕತ್ಲೆ ಕೋಣೆಯಿಂದ ಆಚೆ ತರಬೇಕು, ನಿಮ್ಮನ್ನ ಮೊದ್ಲಿನ ತರ ಮಾಡ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅತ್ತೆ.
ಅತ್ತೆ, ನೀವು ಮಾಧುರಿಯವ್ರನ್ನ ನನ್ನ ಜೊತೆ ಹೋಲಿಕೆ ಮಾಡಿಕೊಂಡು ಭಯ ಪಡ್ತಾ ಇರೋ ಹಾಗಿದೆ. ಅತ್ತೆ, ನೀವು ಮಾಧುರಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಅವ್ರು ತುಂಬಾ ಒಳ್ಳೆಯವರು. ಅತ್ತೆ, ಅಯ್ಯೋ ಅತ್ತೆ, ಅತ್ತೆ ನಿಲ್ಸಿ. ಅತ್ತೆ, ಅತ್ತೆ ಪ್ಲೀಸ್. ಮಾಧುರಿ ಹೆಸರನ್ನು ಕೇಳಿದ್ರೇನೆ ಅತ್ತೆ ಕೋಪ ಬರೋ ತರ ಇದೆ. ಹೇಗೆ ಅವ್ರಿಗಿರೋ ತಪ್ಪು ಕಲ್ಪನೆನ ದೂರ ಮಾಡೋದು? ನೋಡೋಣ, ಅದಕ್ಕೂ ಅವಕಾಶ ಸಿಗುತ್ತೆ. ಗುಡ್ ನೈಟ್ ಅತ್ತೆ. ಇದೇನ್ ಗೊಂಬೆನ ಈ ರೇಂಜಿಗೆ ಮುರಿದು ಹಾಕಿದಾರೆ? ಕೊಡಿ ಅಮ್ಮೋರೆ. ಹೇಗೇನಾದ್ರೂ ಏಟ್ ಆಗಿದೆಯಾ ಅಮ್ಮೋರೆ? ಇಲ್ಲ ಇಲ್ಲ ಇಲ್ಲ, ಉಳ್ಕಿದೆ ಅಷ್ಟೇ. ಕೊಡಿಲಿ. ಗೊಂಬೆ ಭಯನೂ ಹೊರಟೋತೀಗ ಕೃಷ್ಣನ್ಗೆ. ಅವಳು ಎದ್ರುಕೊಂಡೇ ಇದ್ಲು. ಆದ್ರೆ ಪದ್ಮಜ ಅಮ್ಮರು ಅವಳಿಗೆ ಧೈರ್ಯ ಹೇಳಿ ಗೊಂಬೆನ ಒಡ್ದಕತರ ಮಾಡಿದ್ರು ಅಮ್ಮೋರೆ. ದೊಡ್ಡಮ್ಮ ಈ ಮಟ್ಟಕ್ಕೆ ಚಿಗಿದ್ಕೊಂಡ್ಬಿಟ್ರ? ವಿಚಾರಿಸ್ಕೊತೀನಿ. ನೀನೊಂದು ಕೆಲಸ ಮಾಡು, ಇದನ್ನ ಈ ಮನೆಯಿಂದ ಹೊರಗೆ ತಗೊಂಡೋಗಿ ಯಾರಿಗೂ ಕಾಣದೇ ಇರೋ ಥರ ಎಲ್ಲಾದ್ರೂ ಬಿಸಾಕ್ಬಿಡು. ಸರಿ ಅಮ್ಮೋರೆ.